ಕಂಪ್ಲೇಂಟ್ ಒಂದು ಕೊಟ್ಟು ಏನು ಸರ್ ಅದು? ನಾವು 2 ದಿವಸಕ್ಕೆ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಾಗ ತೊರ್ನಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು 298, 299, 300, 301, 302 ಇದು ಈ ಲ್ಯಾಂಡ್ ವಿಚಾರವಾಗಿ ನಮ್ಮ ADLR ಆಫೀಸರ್ ಆದಂಥ ಕೃಷ್ಣಪ್ಪ ಅವರು ಒಂದು ದೂರನ್ನು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ, ನಮ್ಮ ಸೀಲು ಸೈನ್ಗಳನ್ನೆಲ್ಲ ಬೋಗಸ್ ಮಾಡಿದ್ದಾರೆ, ಬೋಗಸ್ ಮಾಡಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ, ಇವ್ರ ವಿರುದ್ಧವಾಗಿ ಕ್ರಮ ತೊಗೊಬೇಕು ಅಂತ ಮಾಲೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾಲೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು 10 ದಿವಸ ಆದರೆ ಕೂಡ ಇದುವರೆಗೂ ಕಂಪ್ಲೇಂಟ್ FIR ಆಗಿಲ್ಲ ಅಂತೇಳಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸವರು FIR ಮಾಡಿಲ್ಲ ಅಂತೇಳ್ಬಿಟ್ಟು ಕೂಡ ಅವರ ಒಂದು ಬೈಟನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಗಮನಿಸಿದಾಗ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ತಾಲೂಕು ಆಫೀಸು ಗೌರ್ಮೆಂಟ್ ಆಫೀಸು ಅಧಿಕಾರಿಗಳು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕೂಡ ಯಾಕೆ ಇದು ಇನ್ನೂ FIR ಮಾಡಿಲ್ಲ ಅನ್ನೋದು ನಮಗೆಲ್ಲ ಅನುಮಾನ ಬಂತು. ಆ ಉದ್ದೇಶಕ್ಕೋಸ್ಕರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೈಟ್ ಕೂಡ ಕೊಟ್ಟಿದ್ದೆ. ಇದನ್ನು ಕೂಡಲೇ 24 ಅವರಲ್ಲಿ ಇದನ್ನು FIR ಮಾಡಬೇಕು, ತನಿಖೆ ಮಾಡಬೇಕು, ಇದರಿಂದ ಯಾರಿದ್ದಾರೆ, ಯಾರು ಒತ್ತಡಕ್ಕೆ ಅದನ್ನು ಇನ್ನೂ FIR ಮಾಡಿದ್ರೆ ಇಟ್ಕೊಂಡಿದ್ದೀರಾ, ಕೂಡಲೇ FIR ಮಾಡಬೇಕಂತ ಹೇಳ್ಬಿಟ್ಟು ಒಂದು ಬೈಟ್ ಕೊಟ್ಟಿದ್ದೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಏನು FIR ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ಅಂತ ಬಂದ್ರಿ. ಈಗಾಗಲೇ FIR ಆಗಿದೆ. FIR ಕಾಪಿ ಕೂಡ ಕೊಟ್ಟಿದ್ದಾರೆ, ನಮ್ಮ ಕೈಗೆ FIR ಕಾಪಿ ಕೊಟ್ಟಿದ್ದಾರೆ. ಒಂದಲ್ಲ 2 FIR ಕೊಟ್ಟಿದ್ದಾರೆ. ಒಂದು ತೊರ್ನಳ್ಳಿ ಗ್ರಾಮದ FIR ಕೊಟ್ಟಿದ್ದಾರೆ, ಒಂದು ಬೆಳ್ಳಾವಿ ಗ್ರಾಮದಲ್ಲಿ ತಹಸೀಲ್ದಾರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ FIR ಮಾಡಿದ್ದಾರೆ. ಆದರೆ FIR ಏನಂತ ಹೇಗಿದೆ ಅಂತಂದರೆ, ಇದು ತೊರ್ನಳ್ಳಿ ಗ್ರಾಮದಲ್ಲಿ ಕೊಟ್ಟಿರೋಂಥ FIR ಅಲ್ಲಿ ಇದರಿಂದ ಯಾರಿದ್ದಾರೆ, ಯಾರು ಇದಕ್ಕೆಲ್ಲ ಸೀಲು ಸೈನ್ ಸೃಷ್ಟಿ ಮಾಡಿರೋಂಥ ವ್ಯಕ್ತಿಗಳು ಯಾರು, ಅಥವಾ ಸರ್ವೆ ನಂಬರ್ ಮಾಲೀಕರು ಯಾರು, ಇದರಿಂದ ಯಾರಿದ್ದು ಯಾರು ಕೈವಾಡದಿಂದ ಇದೆಲ್ಲ ನಡೀತಾ ಇದೆ, ಅವು ಯಾರ ವಿರುದ್ಧವಾಗಿ ಕೂಡ ಹೆಸರುಗಳು ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಈಗ ಈ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹತ್ರ ನಾವು ಮಾತಾಡಿದ್ದಕ್ಕೆ, ಸರ್ ಬಂದಿದ್ದಾರೆ ಅಧಿಕಾರಿಗಳು ಬಂದು ಒಂದು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು NC ತೊಗೊಂಡು ಹೋಗಿದ್ದಾರೆ, FIR ಮಾಡಿ ಅಂತ ಆಗಲಿ ನಮ್ಮ ಹತ್ರ ಯಾವುದೂ ರಿಕ್ವೆಸ್ಟ್ ಮಾಡಿಲ್ಲ. ಅವ್ರು ಕೊಟ್ಟರೆ ಅವ್ರು ಕೇಳಿರೋದು ಏನಂದರೆ, ಇದನ್ನು ಯಾರೋ ಫೋರ್ಜರಿ ಮಾಡಿದ್ದಾರೆ, ಇದನ್ನು ಕ್ಯಾನ್ಸಲ್ ಮಾಡಬೇಕು, ಒಂದು NCR ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಬಿಟ್ಟರೆ ನಾವು NCR ಕೊಟ್ಟಿದ್ದೀವಿ, ನಮ್ಮನ್ನು FIR ಮಾಡಿ ಅಂತ ಹೇಳಿದ್ರೆ ನಾವು ಕೂಡಲೇ ಇಮಿಡಿಯೇಟ್ಲಿ FIR ಮಾಡ್ತಾಯಿದ್ವಿ. ನಮ್ಮನ್ನು ಯಾರು FIR ಕಾಪಿ ಕೇಳಿಲ್ಲ, ನಮ್ಮ ಇದು ಕ್ಯಾನ್ಸಲೇಷನ್ಗೋಸ್ಕರ ಕೇಳಿದ್ರು, ನಾವು ನಮ್ಮ ಕೆಲಸ ಮಾಡಿದ್ದೀವಿ. ನಿಮಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ ಮೇಲೆ ಗಮನಕ್ಕೆ ಬಂದ ಮೇಲೆ ನಾವು ಕೂಡ ಅಧಿಕಾರಿಗಳು ಕರೆಸಿ, ಯಾಕ್ರಿ ಇದು ಕಂಪ್ಲೇಂಟ್ ನೀವು ಸುಮ್ಮನೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಕೂಡಲೇ FIR ಮಾಡ್ತೀವಿ ಕೊಡಿ ಅಂತೇಳಿ ಈಸ್ಕೊಂಡು ನಾವು FIR ಮಾಡಿದ್ದೀವಿ ಅಂತೇಳಿದೆ. FIR ಮಾಡಿದ್ದಾರೆ, ಯಾರ ಹೆಸರು ಕೂಡ ಇಲ್ಲ ಇದರಲ್ಲಿ. ಯಾರು ಮಾಡಿದ್ದಾರೆ, ಯಾವುದೋ ಒಂದು ಸುಮ್ಮನೆ ಒಂದು ಹೆಸರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಹೆಸರು ತೊಗೊಂಡು FIR ಮಾಡಿದ್ದಾರೆ ಅಷ್ಟೇ. ಆ ಉದ್ದೇಶಕ್ಕೋಸ್ಕರ ಸರ್ ಇಂಥವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ದೂರು ಕೊಟ್ಟಿದ್ರೆ ನಾವು ಕೂಡಲೇ FIR ಮಾಡಿ ಅದನ್ನು ತನಿಖೆ ಮಾಡಬೇಕಾಗಿತ್ತು. ಯಾರ ಹೆಸರು ಕೊಟ್ಟಿಲ್ಲ, ಸುಮ್ಮನೆ ಒಂದು NCR ಕೂಡ ಕೇಳಿದ್ರು ಕೊಟ್ಟಿದ್ದೀವಿ ಅಷ್ಟೇ. ಆದರೆ ಇವಾಗ ನಾವು ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಇದರಿಂದ ಯಾರಿದ್ದಾರೆ ಏನಂತ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿ ನಾವು ಕ್ರಮ ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ.